ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಮ್ಮರ್ ಸ್ಪೆಷಲ್ ಗ್ರೇಪ್ಸ್ ಜ್ಯೂಸ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಗ್ರೇಪ್ಸ್ ಜ್ಯೂಸ್ ರೆಡಿಯಾಗಿಬಿಡ್ತೈತೆ ನೋಡಿರಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು 1/2 kg ಅಷ್ಟು ಗ್ರೇಪ್ಸನ್ನು ಹಾಕ್ಕೊಳಕ್ತೀನಿ. ಗ್ರೇಪ್ಸ್ನ ಸ್ವಲ್ಪ ಚಲೋತ್ನಂಗೆ ಮೊದಲು ಒಂದು ಅರ್ಧ ತಾಸು ಮಸ್ಟ್ ಆ್ಯಂಡ್ ಶುಡ್ ಉಪ್ಪು ಸೋಡಾದಾಗ ನೆನೆಸಿ ಇಡ್ರಿ. ಇಲ್ಲ ಅಂತಂದ್ರೆ ವಿನೆಗರ್ ನೀರೊಳಗೆ ನೆನೆಸಿ ಇಡ್ರಿ. ಅರ್ಧ ತಾಸು ಅಂತೂ ಮ್ಯಾಕ್ಸಿಮಮ್ ನೆನೆಸಿಡ್ರಿ. ಅಂದ್ರೆ ಅದ್ರ ಮೇಲೆ ಏನು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಿರ್ತಲ್ಲ ಅದೆಲ್ಲ ಹೋಗ್ತೈತಿ. ಡೈರೆಕ್ಟಾಗಿ ಗ್ರೇಪ್ಸ್ನ ಯಾವತ್ತೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನಮ್ಮ ಚೆರಿಗೆ ಡೈರೆಕ್ಟರ್ ಗ್ರೇಪ್ಸ್ ತಿಂದ್ರೆ ಆಕೆಗೆ ಶಪ್ಪಿ ಡೈಜೆಷನ್ ಆಗಂಗಿಲ್ಲ. ಸೊ ಹಂಗಾಗಿ ನಾವು ಆಕೆಗೆ ಪರ್ಟಿಕ್ಯುಲರಾಗಿ ಜ್ಯೂಸ್ ಮಾಡಿ ಕೊಡ್ತೀನಿ. ಅದು ಯಾವ ಥರ ಅನ್ನೋದನ್ನು ನಾನು ನಿಮ್ಗೆ ಈಗ ತೋರಿಸ್ತೀನಿ. ನಾನು ಒಂದು 1/2 kg ಅಷ್ಟು ಗ್ರೇಪ್ಸ್ ತೊಗೊಂಡಿನಿ. ಅದಕ್ಕೆ ಒಂದು ಅರ್ಧ ಬಟ್ಟಲದಷ್ಟು ಸಕ್ಕರೆನ ತೊಗೊಂಡಿನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಪಿಂಚ್ ಅಂದ್ರೆ ಸಾಲ್ಟನ್ನು ಹಾಕ್ಕೊಂಡು ಇದನ್ನಿಷ್ಟು ನಾನು ಈಗ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತೆ. ಸೊ ನೋಡಿರಿ, ಇದನ್ನು ನಾನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ನೆಕ್ಸ್ಟ್ ಈಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೋತೇನಂತೆ. ಸೊ ಒಂದು ಸ್ಟ್ರೈನರ್ ಹೆಲ್ಪ್ಲಿ ನಾನು ಗ್ರೇಪ್ಸ್ ಜ್ಯೂಸನ್ನ ಸ್ಟ್ರೈನ್ ಮಾಡ್ಕೊಳತ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಶಿಪ್ಪಿ ಏನಾರು ಮತ್ತು ಇನ್ನು ಎಕ್ಸಸ್ ಗ್ರೇಪ್ಸ್ ಏನಾರು ಉಳ್ದಿತ್ತಂದ್ರೆ ಮೇಲೆನ ಬಂದುಬಿಡ್ತೈತಿ. ಸೊ ಇನ್ನೊಂದು ರೌಂಡ ನಾವು ಮಿಕ್ಸಿ ಮಾಡ್ಕೋಬೋದು. ಸೊ ಇದ್ರೊಳಗೂ ನೋಡಿರಿ ಇನ್ನೊಂದು ಸ್ವಲ್ಪ ಗ್ರೇಪ್ಸ್ ಅಂತೂ ಅದಾವೆ. ಸೊ ನಾನು ಯಾವಾಗಿದ್ರೂ ಸೆಕೆಂಡ್ ರೌಂಡ್ ಇನ್ನೊಂದು ಸಲ ಹಾಕ್ತೀನಿ. ಸೊ ಚೆರಿಗೆ ನಾನು ಎಷ್ಟು ಸಲ ರಾ ಅಂತ ತಿನ್ಸಕ್ಕೆ ಟ್ರೈ ಮಾಡಿದೆ. ಆಕಿ ಒಂದು ಸಲ 2 ಸಲ ಜಗಿತಾಳೆ, 3ನೇ ಸಲ ಅದನ್ನ ಹಂಗೆ ನುಂಗ್ಬಿಡ್ತಾಳೆ. ಸೊ ಅದು ಆಕಿಗೆ ಹೆಲ್ತ್ ಇಶ್ಯೂಸ್ ಆಗಕತ್ತು. ಸೊ ಹಂಗಾಗಿ ನಾನು ಆಕಿಗೆ ಯಾವಾಗಿದ್ರೂ ಗ್ರೇಪ್ಸ್ನ ಜ್ಯೂಸ್ ಮಾಡಿನ ಕೊಡ್ತೀನಿ. ಸೊ ಇದಿಷ್ಟು ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಶಪ್ಪಿ ಮತ್ತು ಗ್ರೇಪ್ಸ್ ಉಳ್ದೈತಿ ನೋಡಿರಿ. ಈಗ ಸೆಕೆಂಡ್ ರೌಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಈ ಸಲ ನಾನು ಇದಕ್ಕೆ ಒಂದು 4 ಐಸ್ ಕ್ಯೂಬ್ ಹಾಕೋತೀನಿ. ನಿಮ್ಮ ಕೋಲ್ಡ್ ನೋಡಿಕೊಂಡು ನೀವು ಬೇಕಿದ್ರೆ ಜಾಸ್ತಿ ಐಸ್ ಕ್ಯೂಬ್ಸು ಕೂಡ ಹಾಕೋಬೋದು. ಸೊ ಇದನ್ನು ಕೂಡ ಈಗ ನಾನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ನೋಡ್ರಿ, ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಸೆಕೆಂಡ್ ರೌಂಡು ಇದನ್ನು ನಾನು ಫುಲ್ ಸ್ಟ್ರೈನ್ ಮಾಡ್ಕೋತೀನಿ. ಈಗ ನಾನು ಮಿಕ್ಸಿ ಜಾರ್ನಾಗ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಫುಲ್ಲೆಲ್ಲ ಸೋಸ್ಕೋತೀನಿ. ನಾ ಇಷ್ಟೋ ಮಟ್ಟ ಇದಕ್ಕೆ ಒಂಚೂರು ನೀರು ಹಾಕಿರಲಿಲ್ಲ. ಗ್ರೇಪ್ಸ್ನಾಗಿಂದ ಜ್ಯೂಸಿ ಏನಿರ್ತೈತಲ್ಲ ಅಷ್ಟ್ರಾಗನ ಇದು ಇಷ್ಟು ಬರೀ ಲಿಕ್ವಿಡಿ ಆಗಿತ್ತು. ನಾ ಯೂಸ್ ಮಾಡತ್ತಿದ್ದ ಕ್ವಾಂಟಿಟಿನಾಗ 3 ಗ್ಲಾಸ್ನಷ್ಟು ಜ್ಯೂಸ್ ಆರಾಮಾಗಿ ಆಗಿಬಿಡ್ತೈತಿ ನೋಡಿರಿ. ಸೊ ಇದನ್ನು ಕೂಡ ಸ್ಟ್ರೈನ್ ಮಾಡ್ಕೊಂಡ್ವಿ ಅಂದರೆ ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಹೆಲ್ದಿ ವರ್ಷನ್ ಆಗಿರುವಂಥ ಸಮ್ಮರ್ ಸ್ಪೆಷಲ್ ಗ್ರೇಪ್ಸ್ ಜ್ಯೂಸ್ ರೆಡಿ ಆಗಿಬಿಡ್ತೈತಿ ನೋಡಿರಿ. ಸೊ ನಾ ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಿಂಪಲಾಗಿ ಒಂದಿಟ್ಟು ಡೆಕೋರೇಟ್ ಮಾಡ್ಕೊಳಕ್ಕೆ ಗ್ರೇಪ್ಸ್ನ ಈ ಥರ ಮಿಡಲ್ ಆಗಿ ನಾನು ಕಟ್ ಮಾಡ್ಕೋತೀನಿ, ಜಸ್ಟ್ ಫಾರ್ ಡೆಕೋರೇಷನಿಗೆ ಅಂಥೇಳಿ. ನೆಕ್ಸ್ಟ್ ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಸಮ್ಮರ್ ಸ್ಪೆಷಲ್ ಹೋಮ್ ಮೇಡ್ ಗ್ರೇಪ್ಸ್ ಜ್ಯೂಸ್ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.